ಪ್ರಪೋಸ್ ಡೇ. ಬನ್ನಿ ಇವತ್ತಿನ ದಿನ ಪ್ರಪೋಸ್ ಡೇ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಪ್ರೀತಿಯ ಸ್ನೇಹಿತರೆ ಹಾಗೂ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಬಸವರಾಜು KB. ಮತ್ತೊಮ್ಮೆ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಇವತ್ತು ಫೆಬ್ರವರಿ ತಿಂಗಳಲ್ಲಿ ವ್ಯಾಲೆಂಟೈನ್ಸ್ ವೀಕ್ ಅಂತ ಏನಿತ್ತೋ ಅದರ 2ನೇ ದಿನದಲ್ಲಿ ಇದ್ದೀವಿ ನಾವು. ಈ 2ನೇ ದಿನದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಪ್ರಪೋಸ್ ಡೇ ಅಂತ. ಅಂದರೆ ಮೊದಲನೇ ದಿನ ರೋಸ್ ಡೇ ಅಂತ ಆಚರಿಸಿದಂಥ ಪ್ರಪಂಚದ ಪ್ರೇಮಿಗಳು, ಕಪಲ್ಸ್, ಪ್ರೀತಿಪಾತ್ರರು, ಹೀಗೆ ಹಲವಾರು ಜನ ಆಚರಿಸುವಂಥ ಸಂದರ್ಭದಲ್ಲಿ 2ನೇ ದಿನವನ್ನು ಕೂಡ ಕಾಯ್ದಿರಿಸಿರ್ತಾರೆ. 2ನೇ ದಿನವನ್ನು ಯಾಕೆ ಕಾಯ್ದಿರಿಸಿರ್ತಾರೆ ಅಂತ ಹೇಳಿದ್ರೆ, ಮೊದಲನೇ ದಿನ ಪ್ರೀತಿಯನ್ನು ವ್ಯಕ್ತಪಡಿಸ್ತಕ್ಕಂಥ ಅವರು 2ನೇ ದಿನ ಆದಂಥ ಇವತ್ತು ಪ್ರಪೋಸಲ್ ಇಡ್ತಾರೆ. ಏನಂತ ಪ್ರಪೋಸಲ್ ಇಡ್ತಾರೆ? ಒಬ್ಬೊಬ್ಬರು ಒಂದೊಂದು ಥರದಲ್ಲಿ, ಒಬ್ಬೊಬ್ಬರು ಒಂದೊಂದು ಸ್ಥಳದಲ್ಲಿ ತನ್ನದೇ ಆದಂಥ ಒಂದು ವೈಯಕ್ತಿಕ ಇಚ್ಛಾಶಕ್ತಿಯನ್ನು ಮೆರಿತಾ ಪ್ರಪೋಸ್ ಮಾಡ್ತಾರೆ. ಡಿಫ್ರೆಂಟ್ ಪ್ಲೇಸಲ್ಲಿ, ಡಿಫ್ರೆಂಟ್ ಸ್ಟೈಲಲ್ಲಿ ಪ್ರಪೋಸಲ್ನ ಕೊಡೋದುಂಟು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ 2ನೇ ದಿನವಾದಂಥ ಇಂದು ಅಂತ ಹೇಳಿದ್ರೆ ಫೆಬ್ರವರಿ 8 ಪ್ರಪೋಸಲ್ ಡೇನಲ್ಲಿ ಒಂದು ವಿಶೇಷವಾದಂಥ ತನ್ನ ಲೈಫ್ ಪಾರ್ಟ್ನರ್ ಆಗ್ಬೋದು, ಅಥವಾ ಜೊತೆಗಿರ್ತಕ್ಕಂಥವ್ರು ಆಗ್ಬೋದು, ಅಥವಾ ಬೆಸ್ಟ್ ಕಪಲ್ಗಳಾಗ್ಬೋದು, ಅವರು ಆ ದಿನದಲ್ಲಿ ತನ್ನ ಪ್ರೀತಿಯ ಜೊತೆಗೆ ತುಂಬು ಹೃದಯದ ಒಂದು ಪ್ರಪೋಸಲ್ನ ತೆಗೆದುಕೊಂಡು ಹೋಗ್ತಾರೆ. ಅವತ್ತಿನ ದಿನ ಅವ್ರನ್ನ ಡಿಫ್ರೆಂಟ್ ಟೈಪ್ಸಲ್ಲಿ ಕೇಳ್ತಾರೆ. ಕೆಲವು ಜನ ಕೆಲವು ರೀತಿಯಲ್ಲಿ ಕೇಳ್ಬೋದು. ಏನು, ನಾನು ಒಂದು ಖಾಲಿ ಪುಸ್ತಕ ಆಗಿದ್ದೀನಿ, ಅದರಲ್ಲಿ ನೀನು ಪೆನ್ನಾಗಿ ಬರೀತೀಯಾ ಕೇಳ್ಬೋದು. ನನ್ನ ಹೃದಯ ಖಾಲಿ ಇದೆ, ಅದನ್ನು ನೀನು ತುಂಬ್ತೀಯಾ. ನಂತರದಲ್ಲಿ ಬೇರೆ ಬೇರೆ ಥರದಲ್ಲಿ ಕೇಳೋರುಂಟು. ಏನು, ಇಡೀ ಪ್ರಪಂಚವೇ ಒಂದು ಭಾಗ ಆದರೆ ನೀನು ನನಗೆ ಒಂದು ಭಾಗ ಆಗ್ತೀಯಾ, ನನ್ನ ಲೈಫ್ ಪಾರ್ಟ್ನರ್ ಆಗಿ ಬರೋಕ್ಕೆ ರೆಡಿ ಇದೆಯಾ ಹೇಳ್ತಾರೆ. ಜೊತೆಗೆ ಡೈರೆಕ್ಟಾಗಿ ಕೆಲವು ಜನ ವಿಲ್ ಯು ಮ್ಯಾರಿ ಮೀ ಅಂತ ಕೇಳೋರು ಇದ್ದಾರೆ, ಮದುವೆ ಆಗ್ತೀನಿ ಅಂತ ಕೇಳೋರು ಇದ್ದಾರೆ. ಡೈರೆಕ್ಟಾಗಿ ಕೇಳೇ ಬಿಡ್ತಾರೆ, ಮದುವೆ ಅಷ್ಟೇ. ಪ್ರಪೋಸಲ್ ಅಂತ ಹೇಳಿದ್ರೆ ಮದುವೆ. ಅಂದರೆ ಒಟ್ಟಿಗೆ ಇರತಕ್ಕಂಥ ಪಾರ್ಟ್ನರನ್ನು ಸೆಲೆಕ್ಟ್ ಮಾಡ್ತಕ್ಕಂಥ ದಿನ ಆಗಿರುತ್ತೆ. ಅಂಥ ಒಂದು ಪ್ರಪೋಸಲ್ ಡೇ 2ನೇ ದಿನ ಆಗಿದೆ. ಅದನ್ನು ತನ್ನದೇ ಆದಂಥ ಸ್ಟೈಲಲ್ಲಿ ಪ್ರಪೋಸ್ ಮಾಡೋದಕ್ಕೆ ಹಲವಾರು ಜನ ಪ್ರೇಮಿಗಳು, ಕಪಲ್ಸ್, ಪ್ರೀತಿಪಾತ್ರರು, ಈ ಥರದಲ್ಲಿ ತುಂಬ ಜನ ಇರ್ತಾರೆ. ಅಂಥವ್ರಿಗೋಸ್ಕರ ಇರ್ತಕ್ಕಂಥದ್ದೇ ಫೆಬ್ರವರಿ 8. ಹಾಗಾದರೆ ನಿಮಗೆ ಫೆಬ್ರವರಿ 8 ಅಂದರೆ ವ್ಯಾಲೆಂಟೈನ್ ವೀಕ್ ಏನಿದೆ, ಇದರಲ್ಲಿ 2ನೇ ದಿನ ಪ್ರಪೋಸಲ್ ಡೇ. ಅದರ ಬಗ್ಗೆ ನಿಮ್ಮೊಂದಷ್ಟು ವಿಚಾರ ಇವತ್ತು ತಲುಪಿದೆ ಅಂತ ಅನ್ಕೋತೀನಿ. ಈ ವಿಚಾರ ನಿಮಗೆ ಇಷ್ಟ ಹಾಕಿದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಜೊತೆಗೆ ಈ ವಿಚಾರ ಹಲವಾರು ಜನಕ್ಕೆ ಬೇಕಾಗತ್ತೆ, ಶೇರ್ ಮಾಡಿ. ಪ್ರೀತಿಯ ಸ್ನೇಹಿತರೆ ಹಾಗೂ ವೀಕ್ಷಕರೇ, ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಹಾಗೂ ಇನ್ನೂ ಏನಾದರೂ ನೀವು ಸಬ್ಸ್ಕ್ರಿಪ್ಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು 3ನೇ ದಿನದ ವಿಡಿಯೋ ಜೊತೆಗೆ ಮಾಹಿತಿ ನಿಮ್ಮೊಟ್ಟಿಗೆ ತೆಗೆದುಕೊಂಡು ಬರಲಿಕ್ಕೆ ಸಿದ್ಧ ಇದ್ದೇನೆ. ಬನ್ನಿ, ಮತ್ತೊಂದು ವಿಡಿಯೋ ಜೊತೆ ನಾಳೆ ಭೇಟಿ ಆಗ್ತೀನಿ. ಇವತ್ತಿಗೆ ನಮಗೆಲ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ, ಅಂದರೆ ನನ್ನದೇ ಆದ ಸ್ಟೈಲಲ್ಲಿ ಹೇಳಿದ್ರೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, ಲವ್ ಯು ಆಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.